ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಾನು ನಿಮಗೆ ಆವಾಗ ಒಂದು ಮಾತು ಹೇಳ್ತಾ ಇರ್ತೀನಿ. BJP ಅವರಿಗೆ ದುರಹಂಕಾರ ಯಾವ ಲೆವೆಲ್ಗೆ ಹೋಗಿದೆ ಅಂದರೆ, ಇಡೀ ದೇಶ ನಮ್ಮಪ್ಪನ ಮನೆ ಆಸ್ತಿ ಅಂತ ಅವ್ರಿಗೆ ತಿಳ್ಕೊಂಬಿಟ್ಟಿದ್ದಾರೆ. ಒಂದು ಕಡೆ ಜೆನ್ಸಿ ಎಚ್ಚರಿಕೆ ಕೊಡ್ತಾನೇ ಬರ್ತಿದೆ ಇತ್ತೀಚಿನ ದಿನಗಳಲ್ಲಿ. ಆದರೂ ಎಚ್ಚೆತ್ತುಕೊಳ್ಳೋದಕ್ಕೆ ಇವರು ರೆಡಿ ಇಲ್ಲ. ಏನೋ ಮಧ್ಯರಾತ್ರಿಯಲ್ಲಿ ನರೇಂದ್ರ ಮೋದಿ ಮುಖದ ಹತ್ರ ಫೋನ್ ಇಟ್ಕೊಂಡು ಹೆದರಿಸುವ ಮುಖಭಾವದಲ್ಲಿ ಒಂದಷ್ಟು ರೀಲ್ ಮಾಡಿದ ತಕ್ಷಣ ಎಲ್ಲರೂ ಹಂಗೆ ಮಾರು ಹೋಗ್ಬಿಡ್ತಾರೆ ಅನ್ನುವ ಭ್ರಮೆ. ಅದೇ ಹಳೇ ಹಿಂದೂ ಮುಸ್ಲಿಂ ಕತೆ ಕಟ್ಟಿ ಈ ದೇಶವನ್ನು ಯಾಮರ್ಸ್ಕೊಂಡೇ ಇರಬಹುದು, ದ್ವೇಷದಲ್ಲೇ ಇವರು ಲಾಭ ಪಡ್ಕೊಳ್ಳಬಹುದು ಅನ್ನುವಂತಹ ನೀಚತನ, ಅದು ಹಾಗೇ ಗೆಲ್ಲುತ್ತೆ ಅನ್ನುವಂಥ ಭ್ರಮೆಯಲ್ಲೇ ಬದುಕ್ತಿದ್ದಾರೆ. ಸೊ ಇದು ನಮ್ಮ ಅಪ್ಪನ ಮನೆ ಆಸ್ತಿ, ಈ ದೇಶ ಏನು ಬೇಕಾದ್ರೂ ಮಾರ್ಕೊಳ್ತೀವಿ, ಯಾವುದನ್ನು ಹೇಗೆ ಬೇಕಾದ್ರೂ ಬಳಸ್ಕೊಳ್ತೀವಿ ಅನ್ನುವಂಥ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯ ವ್ಯಕ್ತಿಯೊಬ್ಬ ಮಧ್ಯಪ್ರದೇಶದಲ್ಲಿ MLA. ಆ MLAಗೆ ಇದು ನನ್ನ ಮನೆ, ನಮ್ಮ ಅಪ್ಪನ ಆಸ್ತಿ ಅನ್ನೋದು ಮನಸ್ಸಲ್ಲಿದೆಯಲ್ಲ, ಹಾಗಾಗಿ ತನ್ನ ಖಾಸಗಿ ಕಾರನ್ನ ತೊಳೆಯೋದಕ್ಕೆ ಫೈರ್ ಬ್ರಿಗೇಡ್ ಗಾಡಿನ ಕರೆಸಿ ಅದರ ಪೈಪಿಂದ ನೀರು ಬಿಡಿಸ್ಕೊಂಡು ಅವ್ರ ಕೈಯಲ್ಲಿ ಕ್ಲೀನ್ ಮಾಡಿಸ್ಕೊಳ್ತಾ ಇರೋದು. ಅದೊಂದು ವಿಡಿಯೋ ವೈರಲ್ ಆಗುತ್ತೆ. ಸೊ ಎಲ್ಲಿ ಅದು ಈ ಘಟನೆ, ಯಾರೋ ಆ ಪುಣ್ಯಾತ್ಮ MLA ಕೇಳಿದ್ದಕ್ಕೆ ಆ MLA ಕೊಟ್ಟಂತಹ ಉತ್ತರ ಏನು, ಆ ಏರಿಯಾ ಕಮಿಷನರ್ ಕೊಟ್ಟಂತಹ ಉತ್ತರ ಏನು, ಎಲ್ಲವನ್ನು ವಿವರಿಸೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಆಗಲೇ ಹೇಳ್ದಂಗೆ BJP ಅವರಿಗೆ ಈ ದೇಶ ನಮ್ಮ ಅಪ್ಪನ ಮನೆ ಆಸ್ತಿ ಅನ್ನುವಂತಹ ಒಂದು ದುರಹಂಕಾರ ಬೆಳೆದು ಬಿಟ್ಟಿದೆ. ಕಾರಣ, ನಾವು ಹಿಂದೂ ಮುಸ್ಲಿಂ ಮಾಡಿ ಎಲೆಕ್ಷನ್ ಗೆಲ್ಲೋ ತಾಕತ್ತಿರೋದ್ರಿಂದ ಜನರನ್ನ ಏನು ಬೇಕಾದ್ರೂ ಮಾಡ್ತೀವಿ, ಒಂದು ಚೂರು ಸಹ ಒಂದು ಡೆವಲಪ್ಮೆಂಟು ಇಲ್ಲದೆ, ಇನ್ನೇನು ಇಲ್ಲದೆ ದೇಶವನ್ನು ಹೇಗಾದರೂ ಕಾಡಿಸಿ ಪೀಡಿಸಿ ಏನು ಕಾಟ ಕೊಟ್ಟರು ಕೊನೆಗೆ ಎಲೆಕ್ಷನ್ ಹತ್ರ ಬಂದಾಗ ಹಿಂದೂ ಮುಸ್ಲಿಂ ಅಂತ ಹೇಳಿದ್ರೆ ಸಾಕು ನಮ್ಗೆ ಓಟ್ ಬೀಳುತ್ತೆ ಅನ್ನೋ ಭ್ರಮೆ. ಅದನ್ನು ಇತ್ತೀಚೆಗೆ ಪಂಚರ್ ಮಾಡ್ತಿದ್ದಾರೆ ಜನ್ಸಿ. ಅದಿರಲಿ. ಸೊ ಮಧ್ಯಪ್ರದೇಶದ ಸಿಂಗ್ರೌಲಿ ಅನ್ನುವಂಥ ಪ್ರದೇಶ ಕ್ಷೇತ್ರ, ಆ ಕ್ಷೇತ್ರದ MLA ರಾಮ್ ನಿವಾಸ್ ಶಾ, ಆ ವ್ಯಕ್ತಿಯ ಮನೆ ಮುಂದೆ ಒಂದು ಕಾರು ತೊಳಿತಾ ಇದ್ದಂತಹದ್ದು ನಡೀತಾ ಇತ್ತು. ಅದನ್ನೊಬ್ಬರು ವಿಡಿಯೋ ಮಾಡಿದ್ರು. ಆ ವಿಡಿಯೋ ನಂತರ ನೋಡಿದಾಗ ಆ ಕಡೆ ಈ ಕಡೆ ತಿರುಗಿಸ್ದಾಗ ಗೊತ್ತಾಗಿದ್ದೇನೆಂದ್ರೆ, ಕಾರ್ ತೊಳೆಯೋದಕ್ಕೆ ಯೂಸ್ ಮಾಡ್ತಿರೋ ನೀರು ಎಲ್ಲಿಂದ ಬರ್ತಿದೆ ಅಂದ್ರೆ ಫೈರ್ ಬ್ರಿಗೇಡ್ನಿಂದ ಬರ್ತಾ ಇದೆ. ಫೈರ್ ಬ್ರಿಗೇಡ್ನ ಕರ್ಸ್ಕೊಂಡು ನಿಲ್ಲಿಸ್ಕೊಂಡು ಅದರಿಂದ ನೀರು ಬಿಡಿಸ್ಕೊಂಡು ಅದರಲ್ಲಿ ಕಾರ್ ತೊಳಸ್ಕೊಳ್ತಾ ಇರೋದು. ಅದು ಏನು, ಸರ್ಕಾರದ ಕಾರಲ್ಲ, ಖಾಸಗಿ ಕಾರು. ಆ MLA ಏನು ರಾಮ್ ನಿವಾಸ್ ಶಾ, ಆ MLA ಖಾಸಗಿ ಕಾರು, ಪ್ರೈವೇಟ್ ಕಾರು, ಅದನ್ನು ತೋಳಿಸ್ಕೊಳ್ತಾ ಇರೋದು. ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗೋಯ್ತು. ಯಾರೋ ಒಬ್ಬರು ವಿಡಿಯೋ ಮಾಡಿ ಹಾಕ್ಬಿಟ್ರು. ಯಾವಾಗ ವಿಡಿಯೋ ವೈರಲ್ ಆಯಿತು, ಮಾಧ್ಯಮದವರು ಆ ರಾಮ್ ನಿವಾಸ್ ಶಾ ಹತ್ರ ಹೋಗಿ ಕೇಳಿದ್ರು MLA, ಏನು ಸರ್ ಇದು ಕತೆ ಅಂತ ಕೇಳಿದ್ರೆ, ಹೌದಾ ನನಗೆ ಗೊತ್ತೇ ಇಲ್ಲ ಅಂತ ಅಂದ ಮೇಲೂ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಅಂದರೆ, ಅಲ್ಲಿಗೆ ನನಗೆ ನೀರು ಬಿಡೋದಕ್ಕೆಲ್ಲ ಫೈರ್ ಬ್ರಿಗೇಡ್ ಬಂದಿದ್ದು, ನಮ್ಮ ಮನೆಯಿಂದ ನೀರು ತುಂಬಿಸ್ಕೊಂಡು ಹೋಗೋದಕ್ಕೆ ಫೈರ್ ಬ್ರಿಗೇಡ್ ಬಂದಿತ್ತು ಅಂತಂದ್ಬಿಟ್ರು. ಫೈರ್ ಬ್ರಿಗೇಡ್ಗಳು ಒಬ್ಬರ ಮನೆಗೆ, ಯಾರ್ದೋ ಒಬ್ಬರ ಮನೆಗೆ ಹೋಗಿ, ಅದು MLA ಆಗಿರಲಿ MP ಆಗಿರಲಿ ಅಥವಾ ಸಾರ್ವಜನಿಕರ ಮನೆಗೆ ಹೋಗಿ ಅಲ್ಲಿಂದ ನೀರು ತುಂಬಿಸ್ಕೊಳ್ತಾರ? ಫೈರ್ ಬ್ರಿಗೇಡ್ಗೆ ಎಷ್ಟೆಲ್ಲ ವ್ಯವಸ್ಥೆಗಳು ಸರ್ಕಾರದ ಮಾಡಿಕೊಟ್ಟಿರ್ತಾರೆ. ಫೈರ್ ಬ್ರಿಗೇಡ್ಗೆ ನೀರು ತುಂಬಿಸ್ಕೊಳ್ಳೋದಕ್ಕೆ MLA ಮನೆಗೆ ಹೋಗ್ತಾರ? ಎಂಥ ನಾನ್ಸೆನ್ಸ್ ಕಾರಣ ನೋಡಿ. ಬಂದಿದ್ರು, ನೀರು ತುಂಬಿಸ್ಕೊಳ್ತಿದ್ರು, ಅದು ಹೆಚ್ಚುವರಿ ನೀರನ್ನ ಹಂಗೆ ಕಾರ್ ಮೇಲೆ ಬಿಟ್ಟಿದ್ದಾರೆ. ಅದು ಯಾರು ಬಿಟ್ಟರೋ ಬಿಡು ಅಂತ ಯಾರು ಹೇಳಿದ್ರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೆಚ್ಚುವರಿ ನೀರನ್ನ ಹಂಗೆ ಬಿಟ್ಟಿದ್ದಾರೆ. ಎಲ್ಲಿಂದ ಹುಡ್ಕೊಂಡ್ಬರ್ತಾರೆ ನೋಡ್ರಿ ಇವರು. ಕಾಗಕ್ಕ ಗೋಬಕ್ಕನ ಕತೆಗಿಂತ ಓವರ್ ಆಕ್ಟಿಂಗ್ ಇವ್ರದ್ದು. ಕಿವಿ ಮೇಲೆ ಇಡೀ ಲಾಲ್ಬಾಗ್ ಇಟ್ಬಿಡ್ತಾರೆ. ಬಿಟ್ರೆ ಇಡೀ ಫೈರ್ ಬ್ರಿಗೇಡ್ಗೆ ಇವರೇ ಲೋಟದಲ್ಲಿ ಎತ್ಕೊಂಡೋಗಿ ದಿನ ನೀರು ತುಂಬ್ತಾರೆ ಅಂತ ಹೇಳಿದ್ರು ಹೇಳ್ಬಿಡ್ತಾರೆ. ಆ ಲೆವೆಲ್ಗೆ ಸುಳ್ಳು ಹೇಳೋದು ಇವರೆಲ್ಲ BJP ಅವರು. ಸೊ ಈ ಪುಣ್ಯಾತ್ಮ BJP MLA ಹೇಳಲಿಲ್ಲ ಅನ್ಸುತ್ತೆ ಆರಂಭದಿಂದಲೂ, BJP MLA ಸೊ ಆ ಒಂದು ಕಾರಣನ ತೇಲ್ಬಿಟ್ರು. ಆ ಪಾಲಿಕೆಯ ಕಮಿಷನರ್ನ ಕೇಳಿದ್ರೆ ಆ ಮಹಾತಾಯಿನು, ಹೌದಾ ನಂಗೆ ಗೊತ್ತೇ ಇಲ್ಲ ಅಂತ. ಯಾವಾಗ ಆ ವಿಡಿಯೋ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು, ಸಾರ್ವಜನಿಕರು ಸಿಕ್ಕಾಪಟ್ಟೆ ವಿಡಿಯೋನ ಶೇರ್ ಮಾಡಿ ಅದರಲ್ಲಿ ಬರ್ಕೊಳ್ಳೋಕೆ ಶುರು ಮಾಡಿದ್ರು.
ಯಾರನ್ನ ಕೇಳಿ ಮಾಡ್ತಿದ್ದೀರಿ ಇಂತಹ ನೀಚ ಕೃತ್ಯಗಳನ್ನ? ಸರ್ಕಾರದ ಸೇವೆಗಳಿರೋದು ಜನರ ಬಳಕೆಗಾಗಿ. ಎಲ್ಲಾದ್ರೂ ಬೆಂಕಿ ಬಿದ್ದರೆ ಬೆಂಕಿ ಆರಿಸೋದಕ್ಕೆ ಅಂತಿರುವಂತಹ ಫೈರ್ ಬ್ರಿಗೇಡ್ ಅನ್ನ ನೀವು ಕಾರ್ ತೊಳ್ಸೋದಕ್ಕೆ ಕರ್ಸ್ಕೊಂಡಿದ್ದೀರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಸಿಕ್ಕಾಪಟ್ಟೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದಲ್ವಾ? ಫೈರ್ ಬ್ರಿಗೇಡ್ ಇರೋದೇನಕ್ಕೆ? ಎಲ್ಲಾದ್ರೂ ಬೆಂಕಿ ಬಿದ್ದ ತಕ್ಷಣನೇ ಗಂಟೆ ಬಾರಿಸ್ಕೊಂಡು ಫಾಸ್ಟಾಗಿ ಹೋಗುತ್ತೆ ಸೈರನ್ನು, ಗಂಟೆ ಎರಡೂ ಹೊಡ್ಕೊಂಡು ಹೋಗುತ್ತೆ. ಯಾಕೆಂದ್ರೆ ಜೋರಾಗಿ ಹೋಗಬೇಕು, ಟ್ರಾಫಿಕ್ ಕ್ಲಿಯರ್ ಆಗಬೇಕು ಅಂತ. ಆಂಬುಲೆನ್ಸ್ಗಿಂತ ಅರ್ಜೆಂಟ್ ಇರುತ್ತೆ ಫೈರ್ ಬ್ರಿಗೇಡ್ಗೆ. ಹೋಗಿ ಅಲ್ಲಿ ಹೋಗಿ ಜೀವ ರಕ್ಷಣೆ ಮಾಡಬೇಕಾಗಿರುತ್ತೆ. ಆಸ್ತಿಯ ಪಾಸ್ತಿ ಎಲ್ಲವನ್ನು ರಕ್ಷಣೆ ಮಾಡಬೇಕಾಗಿರುತ್ತೆ. ಆದಷ್ಟು ಬೇಗ ಬೆಂಕಿ ಆರಿಸಿ ಅಕ್ಕಪಕ್ಕದ ಮನೆಗಳಿಗೆ, ಬಿಲ್ಡಿಂಗ್‌ಗಳಿಗೆ ಅಥವಾ ಯಾವುದಕ್ಕೆ ಆಗಲಿ ಹರಡದೇ ಇರೋಂಗೆ ನೋಡ್ಕೊಳ್ಬೇಕಾಗತ್ತೆ. ಸಿಕ್ಕಾಕೊಂಡಿರೋ ಜನರನ್ನ ರಕ್ಷಣೆ ಮಾಡಬೇಕಾಗತ್ತೆ. ಇಷ್ಟೂ ಕೆಲಸ ಫೈರ್ ಬ್ರಿಗೇಡ್‌ಗೆ ಇರುತ್ತೆ. ಅದೆಲ್ಲವನ್ನೂ ಬಿಟ್ಟು ಫೈರ್ ಬ್ರಿಗೇಡ್ ಎಂ.ಎಲ್.ಎ ಮನೆ ಹತ್ರ ಹೋಗಿ, ಆ ಗಾಡಿ ಅಲ್ಲಿ ನಿಲ್ಲಿಸ್ಕೊಂಡು ಅದರಿಂದ ನೀರು ಬಿಟ್ಟು ಕಾರ್ ತೊಳಿತಾರೆ ಅಂತಂದ್ರೆ, ಇವರ ದುರಹಂಕಾರಕ್ಕೆ ಏನಂತ ಹೇಳೋದು? ಯಾವೆಲ್ಲ ಆಭೂಷಣಗಳನ್ನ ಹಾಕೋದು ಇವರ ದುರಹಂಕಾರಕ್ಕೆ ಅರ್ಥನೇ ಆಗಲ್ಲ. ಒಟ್ನಲ್ಲಿ ಇವ್ರ ಮನಸ್ಥಿತಿ ಏನು ಅಂದ್ರೆ, ಈ ದೇಶ ನಮ್ಮ ಅಪ್ಪನ ಮನೆ ಆಸ್ತಿ, ನಾವು ಹೆಂಗ್ ಬೇಕಾದ್ರೆ ಬಳಸ್ಕೊಳ್ತೀವಿ, ಫೈರ್ ಬ್ರಿಗೇಡ್ನ ಕರ್ಸ್ಕೊಂಡು ಸ್ನಾನನೇ ಮಾಡಿಸ್ಕೊಳ್ತೀವಿ, ನಮ್ಮಿಷ್ಟ ಅನ್ನೋ ರೀತಿಯಲ್ಲಿದೆ ಇವ್ರ ಮನಸ್ಥಿತಿ. ಇನ್ನು ಇಂಥದ್ರ ಬಗ್ಗೆ ಎಲ್ಲ ಬಿಜೆಪಿಯವರು ಯಾವ ಪ್ರತಿಕ್ರಿಯೆನೂ ಕೊಡಲ್ಲ, ಯಾವ ಪ್ರತಿಕ್ರಿಯೆನೂ ಕೊಡಲ್ಲ. ಮಧ್ಯಪ್ರದೇಶದ ಮುಖ್ಯಮಂತ್ರಿಯಿಂದ ಹಿಡಿದು ಮಧ್ಯಪ್ರದೇಶದ ಅಲ್ಲಿನ ಪ್ರದೇಶ ಅಧ್ಯಕ್ಷ, ರಾಜ್ಯಾಧ್ಯಕ್ಷರವರೆಗೆ ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ಹೌದಾ ಗೊತ್ತಿಲ್ಲ, ಈ ರಾಗ ಎಳ್ಕೊಂಡು ಕೂತಿದ್ದಾರೆ. ಅದೇ ಬೇರೆ ವಿಚಾರ ಆಗಿದ್ದಿದ್ರೆ, ಅದೇ ಯಾವುದಾದ್ರು ವಿಪಕ್ಷ ನಾಯಕನ ಮನೆ ಮುಂದೆ ಆ ರೀತಿ ಆಗಿದ್ದಿದ್ರೆ, ಇಷ್ಟೊತ್ತಿಗೆ ಬಿಜೆಪಿ ಲಬೋ 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 ಅಂತ ಬಾಯಿ ಬಡ್ಕೊಂಡು ಬೀದಿಯಲ್ಲಿ ನಿಂತ್ಕೊಂಡಿರೋದು. ಈ ಕಂತ್ರಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನೇ ಚರ್ಚೆ ಮಾಡಿರೋ. ಸಾರ್ವಜನಿಕರ ಸೇವೆಗಾಗಿ ಇಟ್ಟಿದ್ದಂತಹ ನೀರನ್ನ ದುರ್ಬಳಕೆ ಮಾಡಿಕೊಂಡ ವಿಪಕ್ಷ ಅಥವಾ ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷನೋ, ಕಮ್ಯುನಿಸ್ಟ್, BSPನೋ ಏನೋ ಒಂದು ಅವ್ರ ಮೇಲೆ ಮುಗಿ ಬಿತ್ತಿರೋರು, ಇಡೀ ದೇಶದಲ್ಲಿ ಅವ್ರನ್ನ ಮಾನ ಹರಾಜು ಹಾಕ್ಬಿಟ್ಟಿರೋರು. ಮನೆ ಮುಂದೆ 50-60 ಮೀಡಿಯಾದವರು ಹೋಗಿ ಮೈ ಮೇಲೆ ಬಿದ್ದು ಮನೆಯವ್ರನ್ನೆಲ್ಲ ಮಾತಾಡಿಸಿ ಮನೆ ಒಳಗೆಲ್ಲ ನುಗ್ಗಿರೋರು. ಆದರೆ ಈಗ ಸ್ಮಶಾನ ಮೌನ, ಸ್ಮಶಾನ ಮೌನ, ಏನು ನಡೆದೇ ಇಲ್ಲ ಇಂಥ ಒಂದು ಘಟನೆ ಅನ್ನೋ ರೀತಿಯಲ್ಲಿ. ಆದರೆ ಹೇಗೋ ಅದಾನಿ ಒಡೆತನದ NDTV ಮಾತ್ರ ಅದನ್ನ ಸುದ್ದಿ ಮಾಡಿ, MLA ಇಂಟರ್ವ್ಯೂನೂ ಮಾಡಿ ಏನು ಮಾಡೋ ಪ್ರಯತ್ನ ಮಾಡಿದೆ. ಆಗ ಅನ್ಕೊಂಡೆ ನಾನು, ಓಹೋ, ಕರ್ನಾಟಕದಲ್ಲಿ ಟನಲ್ ಪ್ರಾಜೆಕ್ಟ್ ಇದೆ, ತೆಲಂಗಾಣದಲ್ಲಿ ಒಂದಷ್ಟು ಪ್ರಾಜೆಕ್ಟ್ಗಳಿದ್ದಾವೆ, DK ಶಿವಕುಮಾರ್ನ ಭೇಟಿಯಾಗಿ ಹೋಗಿದ್ದಾರೆ ಅದಾನಿ, ಸೊ ಅದರ ಎಫೆಕ್ಟ್ ಇರಬೇಕಿದು. ಅಥವಾ ಗಾಳಿ ಬಂದ ಕಡೆಗೆ ತೂರಿಕೊಳ್ಳುವಂತಹ ಈ ಬಂಡವಾಳಶಾಹಿಗಳ ಮನಸ್ಥಿತಿ ಇದೆಯಲ್ಲ, ಅದು ಕೆಲಸ ಮಾಡ್ತಿದೆಯೇನೋ. ಬಿಜೆಪಿಗೆ ಜನ ಈಗ ಛೀಮಾರಿ ಹಾಕೋದಕ್ಕೆ ಶುರು ಮಾಡಿದರೆ, ಜನ್ಸಿ ಹಿಟ್ಟಾಡಿಸ್ಕೊಂಡು ಹೊಡಿತಾ ಇದೆ. ಆ ಕಾರಣಕ್ಕೆ ಬಿಜೆಪಿ ಕೈನ ಬಿಟ್ಟು ಕಾಂಗ್ರೆಸ್ ಕೈ ಹಿಡ್ಕೊಳ್ಳೋ ಸಮಯ ಬಂತು ಅಂತ ಅದಾನಿ ಗ್ರೂಪ್ಗೆ, ಅದಾನಿಗೆ ಮನವರಿಕೆ ಆಗ್ಬಿಟ್ಟಿದೆಯಾ. ಹಾಗಾಗಿ NDTV ಇದನ್ನ ಇಷ್ಟು ದೊಡ್ಡ ಸುದ್ದಿ ಮಾಡ್ತಿದ್ಯಾ ಅಂತ. NDTV ಬಿಟ್ರೆ ಬೇರೆ ಯಾರು ದೊಡ್ಡ ಸುದ್ದಿ ಮಾಡ್ತಾ ಇಲ್ಲ, ಚರ್ಚೆನೂ ಇಲ್ಲ, ಇಂಟರ್ವ್ಯೂ ಇಲ್ಲ, ಎಂಥದ್ದು ಇಲ್ಲ. ಅವ್ರ ಪಾಡಿಗೆ ಅವ್ರು ಖುಷಿಯಾಗಿದ್ದಾರೆ ಅಷ್ಟೇ. ಸೊ ಇದಿಷ್ಟು ಮಧ್ಯಪ್ರದೇಶದಲ್ಲಿ ಸಿಂಗ್ರೌಲಿ ಅನ್ನುವಂತಹ ಕ್ಷೇತ್ರದ ಕಥೆ. ಫೈರ್ ಬ್ರಿಗೇಡ್ ಕರೆಸ್ಕೊಂಡು MLA ಮನೆ ಮುಂದೆ ಪ್ರೈವೇಟ್ ಕಾರಿಗೆ ನೀರು ಬಿಡಿಸ್ಕೊಳ್ತಾವ್ರೆ ಕಾರ್ ತೊಳೆಯಕ್ಕೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.